ನಾರಾಯಣಂ ಗುಣೈಃ ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಸರ್ವಶಕ್ರಾದಿವಂದಿತಾ ಯಾವುದಾಯ್ತೀಗ ಯತ್ಪ್ರಾಪ್ತಿರ್ಯತ್ಪರಿತ್ಯಾಗ ಉತ್ಪತ್ತಿರ್ಮರಣಂ ತಥಾ ಈಗ ನಹಿ ನ ಚ ದಿವೀವ ಚಕ್ಷುರಾತತಂ ಇತಿ ವ್ಯಾಪ್ತ್ಯಾಖ್ಯ ವಿಶೇಷವಾಚಕ ಶ್ರುತಿ ವಿರೋಧ ಅಣೂನಿ ವಾ ಇಂದ್ರಿಯಾಣಿ ತೇಷಾಂ ಪ್ರಕಾಶೋ ವ್ಯಾತತಃ ಇತಿ ತತೋ ಅಪಿ ಅಣುತ್ವವಾಚಕ ವಿಶೇಷ ಶ್ರುತಿ ವಿರೋಧ. ಒಂದು ಮಾತಿದೆ, ಇವ ಚಕ್ಷುರಾತತಂ ಅಂತ ಒಂದು ವಾಕ್ಯ. ಅದರಲ್ಲಿ ಏನ ಬಂದಿದೆ? ಚಕ್ಷು ಆತತಂ, ವ್ಯಾಪ್ತವಾಗಿದೆ ಅಂತ ಅರ್ಥ. ಚಕ್ಷು ವ್ಯಾಪ್ತವಾಗಿದೆ ಅಂದರೆ ಏನು? ಎಲ್ಲ ಕಡೆ ಕಣ್ಣಿದೆ ಅಂತ ಒಂದು ಕಡೆ ಹೇಳುತ್ತೆ. ಇನ್ನೊಂದು ಕಡೆ ಹೇಳುತ್ತೆ ಇಂದ್ರಿಯಗಳ ಅಣು ಅಂತ ಹೇಳ್ತಾರೆ. ಅಣು ಅಂದರೆ ಏನು? ವ್ಯಾಪ್ತ ಅಲ್ಲ ಅಂತ. ಕಾಂಟ್ರಡಿಕ್ಷನ್ ಬಂತಲ್ಲ ಅಂದರೆ ಎರಡೂ ಸರಿ. ಇಂದ್ರಿಯಗಳ ಅಣುಗಳೇ, ಸಂಶಯನೇ ಇಲ್ಲ. ಆದರೆ ಪ್ರಕಾಶದಿಂದ ವ್ಯಾಪ್ತಿ ಇದೆ. ಗೊತ್ತಾಯ್ತಾ? ಇಂದ್ರಿಯ ಇಷ್ಟೇ ಕಂಡ್ರೆ ಏನು ಉಪಯೋಗ ಆಗ್ತಿತ್ತು ನಮಗೆ? ಕಣ್ಣು ಹೇಗೆ ಕೊಟ್ಟಿದ್ದಾನೆ ಯೋಚನೆ ಮಾಡಿ. 4-5 ಅಡಿ ಕಣ್ಣ ಕೊಟ್ಟಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಎಷ್ಟು ವ್ಯಾಪ್ತಿ ಕೊಟ್ಟಿದ್ದಾರೆ. ಇರೋದಿಲ್ಲೇ, ಕಣ್ಣೇನೋ ಹೋಗಿಲ್ಲ, ಕಣ್ಣಿಲ್ಲೇ ಇದೆ. ಅದಕ್ಕೆ ಎಲ್ಲೆಲ್ಲಿ ವ್ಯಾಪ್ತವಾಗಿ ಹೇಳ್ತಾರೋ ಪ್ರಕಾಶದ್ವಾರ ಅಂತ ಅರ್ಥ. ಎಲ್ಲಿ ಅಣುವಾಗಿದೆ ಅಂತ ಹೇಳ್ತಾರೋ ಅದರ ಸೈಜ್ ಅಂತ ಅಷ್ಟೇ ಅರ್ಥ. ಅದು ವಿರೋಧ ಬರಲೇ ಇಲ್ಲ. ಯಾತಕ್ಕಿದೆಲ್ಲ ಹೇಳ್ತಿದ್ದಾರೆ? ಶ್ರುತಿ ಏನೇನೋ ಹೇಳ್ತಿದೆ ಅಲ್ಲ, ಸರಿಯಾಗಿ ಹೇಳ್ತಾ ಇದೆ. ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ ಹೊರತು ಬೇರೆ ಅಲ್ಲ. ಇತಿ ತಥೋ ಅಪಿ ಅಣುತ್ವವಾಚಕ ವಿಶೇಷ ಶ್ರುತಿ ವಿರೋಧ. ಆದ್ದರಿಂದ ಎರಡನ್ನು ಕೂಡಿಸ್ಬೇಕಾಗ ಕಣ್ಣು ವ್ಯಾಪ್ತ ಅನ್ನೋ ಮಾತು ಇದೆ, ವ್ಯಾಪ್ತ ಅಲ್ಲ ಅನ್ನೋ ಮಾತು ಇದೆ, ಅಣು ಅನ್ನೋ ಮಾತು ಇದೆ. ಅದು ಎರಡು ಶ್ರುತಿವಾಕ್ಯಗಳೇ. ಬಿಡ್ಲಕ್ಕೆ ಹೋದರೆ ಬಿಡ್ಲಕ್ಕೆ ಬರೋ ಎರಡು ಶ್ರುತಿವಾಕ್ಯಗಳಾದರೆ ಎರಡನ್ನು ಇಟ್ಕೋಬೇಕು. ಹಾಗೆ ಇಟ್ಕೊಳಕ್ಕೆ ಬರೋದಿಲ್ಲ, ಅರ್ಥ ಸರಿ ಮಾಡ್ಕೋಬೇಕು. ಅಣು ಸ್ವರೂಪತಃ ಅಣು, ಪ್ರಕಾಶತಃ ವ್ಯಾಪ್ತ. ಸಮಸ್ಯೆ ಬರಲೇ ಇಲ್ಲ. ನಚ ಯಾರು ಮೈಸೂರಿಗೆ ಹೋಗುತ್ತೆ ಬಸ್ ಹೋದ್ರು, ಮೈಸೂರಿವರೆಗೂ ಬಸ್ ಉದ್ದಕ್ಕಿದ್ರೆ ಆಗಿರ್ಬೋದು, ನಡ್ಕೊಂಡು ಹೋಗ್ಬೇಕಲ್ಲ ಕೂತ್ಕೊಳ್ಳೋದ್ರೊಳಗೆ. ಈ ಮೈಸೂರಿಗೆ ಹೋಗುತ್ತೆ, ಇದು ಇರೋದು ಚಿಕ್ಕದು, ಅಲ್ಲಿಗೆ ಹೋಗುತ್ತೆ ಅಷ್ಟೇ. ಅರ್ಥ ಏನದಕ್ಕೆ? ಇದು ವ್ಯಾಪ್ತ ಅಲ್ಲ, ಸಂಚಾರ ಮಾಡಕ್ಕೆ ಬರುತ್ತೆ. ಈ ಕಣ್ಣು ಇಲ್ಲಿದೆ, ತನ್ನ ರೇಸ್ ಎಲ್ಲ ಕಡೆ ಬಿಡ್ಲಕ್ಕೆ ಬರುತ್ತೆ. ಈ ಅರ್ಥ. ವಿರೋಧದಲ್ಲಿ ಬಂತೀಗ? ವಿರೋಧ ಬರಲೇ ಇಲ್ಲ. ನಚ ದಿವೀವ ಚಕ್ಷುರಾತತಂ ಇತಿ ನಚ ಯತ್ಪ್ರಾಪ್ತಿರ್ಯತ್ ಪರಿತ್ಯಾಗ. ಅಧಿಕರಣ ಮುಗಿದೋಯ್ತು ಅಲ್ಲಿಗೆ. ಉತ್ಪತ್ತಿರ್ಮರಣಂ ತಥಾ ತಸ್ಯೋತ್ಪತ್ತಿ ಮೃತಿಶ್ಚೈವ ಕಥಂ ಪ್ರಾಣಸ್ಯ ಯುಜ್ಯತೆ ಇತ್ಯಾದಿ ಮಹಾತ್ಮ್ಯವಚನಾತ್ ಮುಖ್ಯ ಪ್ರಾಣಸ್ಯ ನೋತ್ಪತ್ತಿರಿತಿ ವಾಚ್ಯಂ. ಪರಮಾತ್ಮ ಎಲ್ಲನೂ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರಿ. ಮುಖ್ಯ ಪ್ರಾಣನ ಸೃಷ್ಟಿ ಮಾಡ್ತಾರಾ ಅಂತ ಕೇಳೋದಾದರೆ, ಸೃಷ್ಟಿ ಮಾಡೋದು ಮುಖ್ಯ ಪ್ರಾಣನೇ ಅಲ್ಲ ಆತ. ಗೊತ್ತಾಯ್ತಾ? ಸೃಷ್ಟಿ ಮಾಡೋದಿಲ್ಲ ಅಂದರೆ ಮುಖ್ಯ ಪ್ರಾಣ ಏನಾಗ್ತಾನೆ? ಸೃಷ್ಟಿ ಮಾಡೋದಿಲ್ಲ. ದೇವರು ಸೃಷ್ಟಿ ಪೂರ್ಣ ಆಗಲಿಲ್ಲ, ಅವನಿಗೆ ಸೃಷ್ಟಿ ಇಲ್ಲ ಅಂತ ಆಯ್ತಲ್ಲ. ಸರ್ವ ಸೃಷ್ಟಿಕರ್ತ ಹೊರಟೋಯ್ತು. ಈಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರೆ ಏನಾಯಿತು? ನಿತ್ಯತ್ವ ಅಲ್ಲೇ, ಅದಕ್ಕೆ ನಿತ್ಯತ್ವ ಇಲ್ಲ. ಆದ್ದರಿಂದ ಏನು ಕೊಡಿಸ್ತೀರಿ ಅಂತ ಹೇಳ್ತಾರೆ. ಎರಡೂ ಸರಿಯಾಗಿದೆ. ಯತ್ಪ್ರಾಪ್ತಿರ್ಯತ್ ಪರಿತ್ಯಾಗ ಉತ್ಪತ್ತಿರ್ಮರಣಂ ತಥಾ. ಅವರು ಬಂದರೆ ಉತ್ಪತ್ತಿ, ಬಿಟ್ಟರೆ ಸಾವು. ಪ್ರಾಣದೇವರ ಹಿರಿಮೆ ಅದು. ಆಭವನು ದೇಹದೊಳಗಿರಲು ಹರಿತಾನಿರುವ. ಇದನ್ನೇ ಕನ್ನಡದಲ್ಲಿ ಬರೆದರು ಶ್ರೀಪಾದರಾಜ. ತಸ್ಯ ಉತ್ಪತ್ತಿ ಮೃತಿಶ್ಚೈವ ಕಥಂ ಪ್ರಾಣಸ್ಯ ಯುಜ್ಯತೆ. ಯಾರಿದ್ರೆ ಹುಟ್ಟಿದೆಯೋ, ಯಾರು ಹೋದರೆ ಹುಟ್ಟಿ ಸಾವು ಬರುತ್ತೋ ಅಂತ ಪ್ರಾಣನಿಗೂ ಹುಟ್ಟಿದೆ ಅಂತ ಹೇಳಬಾರ್ದು ನೀವು. ಪ್ರಾಣ ಶಬ್ದಕ್ಕೆ ಅರ್ಥನೇ ಹೋಯ್ತಲ್ಲ ಅಂತ ಕೇಳಿದರೆ, ಇಲ್ಲ, ಪ್ರಾಣದೇವರು ಹುಟ್ಟಿದೆ. ಅದಕ್ಕೆ ವಾಯುಸ್ತುತಿ. ಸ್ವಚ್ಛ ಸ್ವಚ್ಛಂದ ಮೃತ್ಯು. ವಾಯುದೇವರು ದೇಹ ಬಿಟ್ಟೇ ಹೋಗ್ತಾರೆ. ಹೋಗ್ಬೇಕಾದ್ರೆ ಬೀಸೇಂದ್ರ ದೇಹ ಬಿಟ್ಟರು. ಅರ್ಥ ಆಯ್ತಾ? ಆಚಾರ್ಯ ಬದಿಯಲ್ಲಿ ಕೂತಿದ್ದಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪ್ರಾಣದೇವರಿಗೂ ಏನಿದೆ? ಯಾಕೆ ದೇವರಿಗೂ ಅವ್ರಿಗೆ ವ್ಯತ್ಯಾಸ ಇದೆ, ಬರಿಬಾರ್ದು ಅವರಿಗೆ. ಆದ್ದರಿಂದ ಉಳಿದವರು ಬದುಕಿಸಿ ಪ್ರಾಣದೇವರು ಬೇಕೇ ಬೇಕು ಅಂತ ಅರ್ಥನೇ ಹೊರತು ಅವರಿಗೆ ದೇವರು ಬೇಕೇ ಬೇಕು. ಅವರಿಗೆ ದೇವರಿಲ್ಲದೆ ಹೋದರೆ ಅವ್ರು ಬದುಕಲಿಕ್ಕಾಗೋದಿಲ್ಲ. ವಿರೋಧ ಇಲ್ಲ ಅದರೊಳಗೆ. ಮಹತ್ವಾತ್ ಮಹತೋ ವಿಷ್ಣು ಪ್ರಾಣಸ್ಯ ಚೈಕರಾಟ್ ಕಿಂ ನಾಮ ನ ಸೃಜೇ ದೇಶಃ ಏನ ಶಕ್ತ್ಯ ಇದಮಾವೃತಂ ಇತಿ ಶ್ರುತೇ ತಥೋಪಿ ಮಹಾತ್ಮ್ಯಾದ್ ವಿಷ್ಣು. ವಾಯುದೇವರ ಮಹಿಮೆ ಭಾರಿ ದೊಡ್ಡದು, ಒಪ್ಪೋಣ. ಆದರೆ ದೇವರ ಮಹಿಮೆ ಅವರನ್ನೂ ಸೃಷ್ಟಿಲಯ ಮಾಡ್ತಾನಲ್ಲ, ಇನ್ನೂ ಮಹಿಮೆ ಅದು. ಆದ್ದರಿಂದ ಸಮಸ್ಯೆ ಬರಲಿಲ್ಲ ಅಂತ ಹೇಳಿ ಇದೆಲ್ಲ ಸಾಮಾನ್ಯ ಮಾಡಿ ಏನ ಏನ ದೇವರು, ದೇವರೇ ವಾಯುದೇವರು. ಅದಕ್ಕೆ ಪ್ರಾಣಸ್ಯ ಪ್ರಾಣ. ವಿಶ್ವ ಸಾಧನ ಪ್ರಾಣ ಅಂತ ಬಂದಿಲ್ಲ, ಈ ಪ್ರಾಣನಿಗೆ ಪ್ರಾಣ.
ಅಶೇಷ ಗುಣಪೂರ್ಣಾನಿ ನ ಚ ಪ್ರಾಣಾದಿಪಂಚಕಸ್ಯ ವ್ಯಕ್ತಸದ್ಗುಣತ್ವಾತ್ ಮುಖ್ಯ ಪ್ರಾಣ ವೃತ್ತಿತ್ವಮೇವ. ಅಶೇಷ ಗುಣಪೂರ್ಣಾನಿ ಮುಖ್ಯರೂಪಾಣಿ ಪಂಚ ಚ ತದ್ದಾಸಾ ಪಂಚ ಚ ಅನ್ಯೇಪಿ ಪ್ರಾಣಾದ್ಯಾಃ ಸದ್ಗುಣೈರ್ಯುತಾಃ ಇತಿ ಮುಖ್ಯಪ್ರಾಣಸ್ಯ ತತೋಪಿ ವ್ಯಕ್ತಸದ್ಗುಣತ್ವ. ಇಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳ್ತೇವೆ. ಎಲ್ಲ ಯಾರ ರೂಪಗಳವೆಲ್ಲ? ಪ್ರಾಣದೇವರ ರೂಪಗಳು. ಆದರೆ ಮತ್ತೇನು ಹೇಳ್ತೀರಿ ನೀವು ಹೇಳಬೇಕಾದ್ರೆ? ಇನ್ನೂ ಕೆಲವು ಪ್ರಾಣರ ಬಗ್ಗೆ ಮಾತಾಡ್ತೀರಿ, ವಿರೋಧ ಬರುತ್ತಲ್ಲ ಅಂತ ಕೇಳಿದರೆ ಅಲ್ಲ, ಅದು ಮುಖ್ಯ ಪ್ರಾಣ ಅಂತ ಅದಕ್ಕೆ ಕರೆದ್ವಿ. ಮುಖ್ಯ ಪ್ರಾಣ ಇಲ್ಲಿ ಸ್ಟಾಪ್ ಆಗಿಬಿಡಬಾರ್ದು. ಮುಖ್ಯ ಅಪಾನ, ಮುಖ್ಯ ವ್ಯಾನ, ಮುಖ್ಯ ಉದಾನ, ಮುಖ್ಯ ಸಮಾನ ಅಂದರೆ ಯಾರು? ವಾಯುದೇವರೇ. ಉಳಿದವರೆಲ್ಲ ಹೌದು, ಬಟ್ ವ್ಯಾನ ಅವರೆಲ್ಲ ಯಾರವರು? ಅಮುಖ್ಯ ಪ್ರಾಣರು. ಮುಖ್ಯ ಪ್ರಾಣನ ಪದಕ್ಕೆ ಅರ್ಥ ಹಾಕಿದಾಗಲೇ ಏನು ಬಂತು ಅಲ್ಲಿಗೆ? ಚೀಫ್ ಆಫೀಸರ್ ಅಂತ ಕರೆದರೆ ಆಫೀಸರ್ಸ್ ಬೇರೆ ಇದ್ದಾರೆ, ಇವನು ಚೀಫ್. ಸೊ ಮುಖ್ಯ ಪ್ರಾಣ 5 ರೂಪಗಳು ಯೋಚನೆ ಇಲ್ಲ. ಅದೇ ಹೆಸರಿನವ್ರು ಇಬ್ಬರು ಇದ್ದಾರೆ. ಮುಖ್ಯ ಪ್ರಾಣದೇವ್ರ ಮಕ್ಕಳು ಇದ್ದಾರೆ 5 ಜನ, ಅವರು ಪ್ರಾಣಾಪಾನ ವ್ಯಾನವಾದ ಸಮಾನ ಅಂತ ಹೆಸರು. ಅವ್ರು ರುದ್ರದೇವ್ರ ಮಕ್ಕಳು ಇದ್ದಾರೆ, ಅವರು ಕೂಡ ಪ್ರಾಣಾಪಾನ ವ್ಯಾನ ಸಮಾನ ಅಂತಿದ್ದಾರೆ. ಅದು ಯಾರು ಅಂತ ಕೇಳಬೇಕಲ್ಲಿ. ಕೇಳಿದ್ರೆ ಏನಾಗತ್ತೆ? ಹಾಂ ಏನ ಓಂ ಅಂತ ಇವರಿಗೂ ದೇವರಿಗೂ ಓಂ ಪ್ರಾಣಾಯ ನಮಃ, ಮುಖ್ಯ ಪ್ರಾಣ ಓಂ ಪ್ರಾಣಾಯ ನಮಃ. ವ್ಯತ್ಯಾಸ ಇಷ್ಟೇ, ದೇವರಿಗೆ ಓಂ ಪ್ರಾಣಾಯ ನಮಃ ಅಂದರೆ ಓಂ ಅಂದರೂ ದೇವರು, ಪ್ರಾಣ ಅಂದರೂ ದೇವರು. ಇಲ್ಲಿ ಮಾತ್ರ ಓಂ ಅಂದರೆ ದೇವರು, ಪ್ರಾಣ ಅಂದರೆ ದೇವರು ಅಷ್ಟೇ. ಓಂ ಶ್ರೀ ರಾಘವೇಂದ್ರಾಯ ನಮಃ ರಾಮದೇವರಿಗೆ ಹೇಳ್ತೇವೆ, ಆಗೇನದು ರಾಮದೇವರಿಗೆ ಶ್ರೀನು. ಆದರೆ ರಾಯರಿಗೆ ಹೇಳಬೇಕಾದ್ರೆ ಓಂ ಅಂದರೆ ದೇವರು, ಗೊತ್ತಾಯ್ತಾ? ರಾಘವೇಂದ್ರ ಇವರು ಅಷ್ಟೇ. ಆ ರೀತಿ ಹೇಳೋದು. ಕೆಲವು ನಮ್ಮಲ್ಲಿ ವಾದ ಇದೆ, ರಾಯರಿಗೆ ಓಂಕಾರ ಹಾಕಬಾರ್ದು, ಹಾಕಿಬಿಟ್ರೆ ಅವ್ರು ದೇವರಾಗಿಬಿಡ್ತಾರೆ. ಅಲ್ಲ, ಆಚಾರ ಬಂದು ಓಂಕಾರ ಹಾಕಿದವ್ರು ಮಂತ್ರನೇ ಆಗೋದಿಲ್ಲ, ಹಾಕಬೇಕು. ಆದರೆ ದೇವರು ಹೇಳೋ ಮಂತ್ರಗಳು ಮಾತ್ರ ದೇವರನ್ನೇ ಹೇಳುತ್ತೆ. ಇಲ್ಲಿ ಹೇಳ್ತಕ್ಕಂಥ ಮಾತುಗಳು ಓಂಕಾರ ಎಲ್ಲೇ ಉಪಯೋಗಿಸಿದ್ರು ದೇವರ ಹೆಸರೇ, ಗೊತ್ತಾಯ್ತಾ? ಆದರೆ ಮುಂದೆ ಬೇಡೋದು ಅವ್ರಿಗೆ ನಮಸ್ಕಾರ ಹಾಕಬೇಕು, ಹಾಗೆ ಮಾಡಬಾರ್ದು. ಮೊದಲು ದೇವರಿಗೆ ಮಾಡಬೇಕು. ಇದೆಲ್ಲ ಅರ್ಥ ಹೇಳೋರು ಹೇಳ್ತಾರೆ, ಆದ್ದರಿಂದ ಹಾಕಲೇಬೇಕು ಅಂತ ಅರ್ಥ, ಗೊತ್ತಾಯ್ತಾ? ಯಾರಿಗೆ ಓಂಕಾರ ಹೇಳೋ ಹಕ್ಕಿದೆ ಅವ್ರು ಓಂ ಸೇರಿಸಿ ಹೇಳೋದು, ಇಲ್ದವ್ರಿಗೆ ಇಲ್ಲ. ಇದೆಲ್ಲ ಗೊಂದಲ ಪರಿಹಾರ ಯಾವಾಗ? ಇದೆಲ್ಲ ಓದಿಬಿಟ್ರೆ ಯಾವ ಪ್ರಶ್ನೆಗೂ ಉತ್ತರ ಕೊಡ್ಬೋದು. ಇಡೀ ಬ್ರಹ್ಮಸೂತ್ರ 564 ಸೂತ್ರಗಳು, 222 ಅಧಿಕರಣಗಳು, ಅಷ್ಟು ಓದಿಬಿಟ್ರೆ ಸರ್ವಶಾಸ್ತ್ರಾರ್ಥ ನಿರ್ಣಯ, ಯಾವುದೇ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಇವರು ಓದಿರ್ತಾರೆ, ಅಪ್ಲೈ ಮಾಡ್ಕೊಳ್ಳೋದ್ರು ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಅದು ಮ್ಯಾಥಮೆಟಿಕ್ಸ್ ಅಂದ್ರೆ ಎಲ್ಲದನ್ನು ನೀವು ಎಲ್ಲ ಟೆಕ್ಸ್ಟ್ ಬುಕ್ ಓದಿ ಇಂಗ್ಲೀಷ್ ಪ್ರೊಫೆಸರ್ ಆಗ್ತಾನಾ? 4 ಟೆಕ್ಸ್ಟ್ ಬುಕ್ ಓದಿ ಅಷ್ಟೇ. ಅದು ಬಂದರೆ ಶಕ್ತಿ ಬರುತ್ತೆ, ಅಷ್ಟು ಹೇಳೋ ಶಕ್ತಿ ಬಂದುಬಿಡೋದು. ಸೂತ್ರ ಬ್ರಹ್ಮಸೂತ್ರ ಓದಿದ ಮೇಲೆ ಐಡಿಯಲ್ ಆಗಿರ್ಬೇಕು, ಯಾವಾಗ ಇಡ್ಲಾಗಿರ್ಬಾರ್ದು, ಐಡಿಯಲ್ ಆಗಿರ್ಬೇಕು. ಅಲ್ಲಿಗೆ ನಾಳೆ ಮುಂದಿನ ಮಾಡಿ.